ಹಾಯ್, ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮೊದಲನೇದಾಗಿ ಓಂ ಶಿವ ಇದು ನನ್ನ ಡೆಬ್ಯೂ ಸಿನಿಮಾ. ಈಗ ಏನು ಮೂಡ್ ಗೀತೆ ಸಾಂಗ್ಸ್ ರಿಲೀಸ್ ಆಗಿದೆ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಒಂದು ಡೆಬ್ಯೂ ಸಿನಿಮಾಗೆ ಇಷ್ಟೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅದೊಂದು ತುಂಬ ಖುಷಿ ಇದೆ. ಆ್ಯಂಡ್ ಇದಕ್ಕೆ ಮೀಡಿಯಾದವರಾಗಲಿ ಆ್ಯಂಡ್ ಡಿಜಿಟಲ್ ಪ್ರಮೋಟರ್ಸ್ ಆ್ಯಂಡ್ ಲಿರಿಕಲ್ ಸಾಂಗ್ಸ್ ಆ್ಯಂಡ್ ಸಾಂಗ್ ಕಂಪೋಸ್ ವಿಜಯ್ ಅಡ್ಲಿ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಿನಿಮಾ ಫಸ್ಟ್ ಡೆಬ್ಯೂ ಇಷ್ಟೆಲ್ಲ ಒಳ್ಳೆ ರೆಸ್ಪಾನ್ಸ್ ನನಗಾಗಲಿ, ಹೀರೋಯಿನ್ಗಾಗಲಿ, ಪ್ರೊಡ್ಯೂಸರ್, ಡೈರೆಕ್ಟರ್ ಎಲ್ರಿಗೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಟಾಕಿಂಗ್ ಅಬೌಟ್ ಸಿನಿಮಾ, ಇದೇ 5ನೇ ತಾರೀಕು ಥಿಯೇಟರ್ಸಲ್ಲಿ ಬರ್ತಾಯಿದ್ದೀವಿ. ಆ್ಯಂಡ್ ಕಂಟೆಂಟ್ ಅಂದರೆ ಒಂದು ಅತಿಯಾಗಿ ದುಡ್ಡಿಟ್ಟಿರೋ ಪೇರೆಂಟ್ಸು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದೊಂದು ಕಂಟೆಂಟ್ ಇದೆ. ಆ್ಯಂಡ್ ಸಿಂಗಲ್ ಪೇರೆಂಟ್ ಇದ್ದರೆ ಒಬ್ಬ ತಂದೆ ಇದ್ದಿರೋ ಮಗಳನ್ನ ಎಷ್ಟು ಕಷ್ಟಪಟ್ಟು ಒಂದು ತಾಯಿ ಸಾಕಿರ್ತದೆ, ಅದೊಂದು ಕಂಟೆಂಟ್ ಇದೆ. ಆ್ಯಂಡ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಒಂದು ಗಂಡು ಮಗು ಹುಟ್ಟಿದ್ರೆ ಯಾವ ಥರ ಬೆಳೆಸಿರ್ತಾರೆ, ಈ ಲವ್ ಅನ್ನೋದೊಂದು ಸಬ್ಜೆಕ್ಟ್ ಅದರಲ್ಲಿ ಬಿದ್ದಾಗ ಯಾವುದೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ, ಅದರಿಂದ ಆಚೆ ಹೆಂಗೆ ಬರ್ತಾರೆ ಅನ್ನೋದೊಂದು ಸಿನಿಮಾಲಿದೆ. ಅಪೂರ್ವ ಮೇಡಮ್ ನಂಗೆ ವೇದಿಕೆಗೆ ಬರ್ಮಾಡ್ಕೊಳ್ತೀವಿ. ಮ್ಯಾಮ್ ಬನ್ನಿ. ಸರ್ ಅದು ನನಗೆ ಗೊತ್ತಿಲ್ಲ ಸರ್, ನಾನು ಆರ್ಟಿಸ್ಟ್ ನಾನು ಮಾಡಿದ್ದೀನಿ ಸರ್. ಹೇಳಿದ್ದೀನಿ ಸರ್ ಮೊದಲೇ, ಕಾರಲ್ಲಿ ಇಬ್ಬರು ಅಪ್ಪ ಮಕ್ಕಳು ಪ್ರೊಡ್ಯೂಸರ್ ಆಗಿದ್ರು, ಕಾರಲ್ಲಿ ಬರ್ತಾ ಇದ್ವಿ, ಕಾರ್ ಇಳಿದ್ಮೇಲೆ ನಾನು ಆರ್ಟಿಸ್ಟ್ ಅವ್ರು ಪ್ರೊಡ್ಯೂಸರ್ ಸರ್. ಅದೇ ಥರ ಮನೆಗೆ ಬಂದ್ಮೇಲೆ ಮಗ ಸರ್, ಮುದ್ದಾದ ಮಗ ಸರ್. ಅವ್ರಿಗೆ ಸರ್, ಆದರೆ ಅವ್ರ ಮನೇಲಿ ಮಾತ್ರ ಮಗ, ಅಲ್ಲಿ ಮನೇಲಿ ಇಸ್ಕೋಬೋದು ಸರ್, ಸಿನಿಮಾಲಿ ಇಸ್ಕೊಳ್ಳೋದು. ಸರ್ ನನಗೆ ಆ್ಯಕ್ಚುಲಿ ಇದು ನಾನು ಫಾರಿನ್ ದುಬೈಲಿ ಹೋಗ್ತಾ ಇದ್ದಲ್ಲ ಸರ್, ಆಗ ಹೋಗಿ ಬಂದಿರೋದೇ ಫ್ಲೈಟ್ಸು, ಆರ್ಟಿಸ್ಟ್ ಡೇಟ್ಸ್ ಮ್ಯಾಚ್ ಮಾಡಬೇಕಿತ್ತು. ನಂದು ಅದೇ ಫ್ಲೈಟ್ ಚಾರ್ಜಸ್ಸೇ ಜಾಸ್ತಿ ಆಗ್ಬಿಟ್ಟಿತ್ತು ಸರ್. ಅದೇ ಸರ್, ಖಂಡಿತ ಸರ್. ವರ್ಧನ್ ಸರ್, ಯಶ್ ಶೆಟ್ಟಿ ಸರ್, ಸುದೀಪ್ ಸರ್, ಆಮೇಲೆ ಇವ್ರದ್ದೆಲ್ಲಾರ್ದು ಮ್ಯಾಚ್ ಮಾಡಿಸ್ಬೇಕಂದ್ರೆ ಪ್ಲ್ಯಾನ್ ಮಾಡಬೇಕಿತ್ತು ಸರ್. ಮ್ಯಾಮ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮುಗಿಸಿದ್ದೀನಿ ದುಬೈಯಲ್ಲಿ. ಒಂದು 3 months ಇಂಟರ್ನ್ಶಿಪ್ ಮಾಡಿದ್ದೀನಿ ದುಬೈಲೇ, ಶೋಭಾ ಅವ್ರ ಜೊತೆ ಮಾಡಿದ್ದೀನಿ. ಹಾಂ ಮ್ಯಾಮ್, ಬಿಸ್ನೆಸ್ ಮ್ಯಾಮ್. ಬಿಸ್ನೆಸ್ ನಂದು ಪ್ರೊಫೆಷನ್ ಮ್ಯಾಮ್, ಸಿನಿಮಾ ನನ್ನ ಪ್ಯಾಷನ್ ಮ್ಯಾಮ್. ಯಾವ್ದ್ರಲ್ಲಿ ಮ್ಯಾಮ್? ಸಿನಿಮಾದ ಮ್ಯಾಮ್, ಅದು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಧೈರ್ಯ ಮಾಡಿ ಹಾಕಿದ್ದಾರೆ. ಸರ್ ನಂದು ಹೇಳಿದೆ ಸರ್, ಪ್ರೊಫೆಷನ್ ಅಂತ ಬಂದರೆ ನನ್ನ ಬಿಸ್ನೆಸ್ ಸರ್, ಪ್ಯಾಷನ್ ಅಂತ ಬಂದಾಗ ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ಕೆಲವೊಂದು ಫಸ್ಟ್ ಸಿನಿಮಾ ಅಲ್ವಾ ಸರ್, ಇನ್ನೂ ಸ್ವಲ್ಪ ಕಲಿತಾ ಇದೆ ಸರ್, ಮುಂದೆ ಖಂಡಿತ ಎಲ್ಲ ಕಲ್ತ್ಕೊತೀನಿ ಸರ್. ಇನ್ನೊಬ್ಬ ತಮ್ಮ ಇದ್ದಾನೆ ಸರ್, ಅವನಿಗೊಂದು ಆಲ್ರೆಡಿ ಪ್ರಾಜೆಕ್ಟ್ ನಡೀತಿದೆ ಸರ್. ಏನೇನು ಮಾಡಿದ್ರು ಇಬ್ಬರಿಗೂ ಸಮವಾಗಿ ಮಾಡ್ತಾರೆ ಸರ್. ಥ್ಯಾಂಕ್ ಯು ಸರ್. ಕರೆಕ್ಟ್ ಮ್ಯಾಮ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.